ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಶಮಯ ಧರಿತ್ರಿ ಸಂಚಿಕೆ 58. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಅತ್ತೆಯ ಮನೆಗೆ ಆಗಮಿಸಿದ್ದ ಅವಿನಾಶ ಶಮಳ ಮಾತುಗಳನ್ನು ಕೇಳಿ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದನು. ಅವಿನಾಶ್, ನೀವು ನನ್ನ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ತಾ ಇದ್ದೀರಿ. ನಾನು ಹೇಳಿದ ಮಾತನ್ನು ನೀವೊಮ್ಮೆ ಆಲೋಚಿಸಿ ನೋಡಿ. ಕ್ಷಮಳದ್ದು ಮತ್ತದೇ ಮೆಲುನುಡಿ. ಎತ್ತೆತ್ತಲೋ ಸಾಗುತ್ತಿದ್ದ ತನ್ನ ವಿವೇಚನೆಯನ್ನು ತಹಬದಿಗೆ ತಂದುಕೊಂಡ ಅವಿನಾಶ, ಇಲ್ಲ, ನಾನೀಗ ಈ ರೀತಿ ಕೋಪದಿಂದ ವರ್ತಿಸಿದರೆ ನನ್ನ ಕೆಲಸವೇ ಕೆಡುತ್ತೆ ಎಂದು ಆಲೋಚಿಸಿದವನು, ಕ್ಷಮ, ನಿಮ್ಮ ಆತಂಕ ನನಗೂ ಅರ್ಥ ಆಗುತ್ತೆ. ಆದರೆ ನಾನು ತಾನೇ ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ಇಷ್ಟು ದಿನ ಒಬ್ಬನೇ ಬೇಯಿಸ್ಕೊಂಡು ತಿಂದು ಸಾಕಾಗಿ ಹೋಗಿದೆ. ನನ್ನ ಪರಿಸ್ಥಿತಿಯಲ್ಲಿ ನಿಂತು ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ. ನೀವು ಅಮೃತಾಳನ್ನು ಕಳಿಸಿಕೊಡೋದಕ್ಕೆ ಹಿಂಜರಿತಾ ಇರೋಕ್ಕೆ ಮಗುವೇ ಕಾರಣ ಅನ್ನೋದಾದರೆ ನನ್ನ ಬಳಿ ಅದಕ್ಕೂ ಒಂದು ಪರಿಹಾರ ಇದೆ. ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟರೆ ಏನು ತಾನೇ ಸಿಗೋದಿಲ್ಲ. ನಾನೀಗ ಮೊದಲಿನಂತೆ ದುಡಿತಾ ಇದ್ದೀನಿ. ನನ್ನ ಹೆಂಡತಿ ಮಗುವಿಗಾಗಿ ಯಾರಾದರೂ ಕೆಲಸದವರನ್ನು ಇಟ್ಟು ಇವರಿಬ್ಬರ ಆರೈಕೆ ಮಾಡೋ ಜವಾಬ್ದಾರಿ ನಂದು. ದಯವಿಟ್ಟು ಅವರನ್ನು ಕಳುಹಿಸಿಕೊಡಿ ಎಂದು ನಾಜೂಕಾಗಿ ಕೈ ಜೋಡಿಸಿದನು. ಅಕ್ಕ, ನಿನ್ನೆ ನೀನು ಹೇಳಿದಾಗ ನನಗೆ ನಿನ್ನ ಮಾತು ಸರಿ ಅನಿಸಿತ್ತು. ಆದರೆ ಈಗ ಇವರನ್ನು ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ. ಇವರು ಊಟ ತಿಂಡಿ ಸರಿಯಾಗಿ ಮಾಡದೆ ಎಷ್ಟೊಂದು ಸಣಕಲಾಗಿದ್ದಾರೆ. ಇವರೀಗ ಹೇಳಿದ್ರಲ್ಲ, ಮಗುವನ್ನು ನೋಡಿಕೊಳ್ಳೋದಕ್ಕೆ ಯಾರನ್ನಾದರೂ ಕೆಲಸದವರನ್ನು ನೇಮಿಸ್ತೇನೆ ಅಂತ. ನಾನು ಇವರ ಜೊತೆ ಹೋಗ್ತೇನೆ. ಗಂಡನ ಅಸಹಾಯಕತೆಯನ್ನು ನೋಡಲಾಗದ ಅಮೃತ ಅಕ್ಕನ ಮನವೊಲಿಸಲು ಪ್ರಯತ್ನಿಸಿದಳು. ಹೆಂಡತಿಯೇ ಗಂಡನೊಂದಿಗೆ ಹೋಗುತ್ತೇನೆ ಎಂದು ತುದಿಗಾಲಿನಲ್ಲಿ ನಿಂತಿರುವಾಗ ಅಮ್ಮ ಮಗಳಿಬ್ಬರಿಗೂ ಅವಳ ಮಾತನ್ನು ಹಿಂತೆಗೆಯಬೇಕೆಂದು ಅನಿಸಲಿಲ್ಲ. ಸರಿ ಮಗಳೇ, ಮಗಳು ಗಂಡನ ಮನೆಗೆ ಹೊರಟು ನಿಂತಿರುವಾಗ ಬೇಡ ಅನ್ನೋದಕ್ಕೆ ನಮಗೂ ಮನಸ್ಸು ಬರ್ತಾ ಇಲ್ಲ. ಸಣ್ಣ ಮಗುನ ಕರ್ಕೊಂಡು ರಾತ್ರಿ ಪ್ರಯಾಣ ಮಾಡೋದು ಬೇಡ. ಇವತ್ತೊಂದು ದಿನ ಇದ್ದು ನಾಳೆ ಬೆಳಗ್ಗೆ ಬೇಗ ಹೊರಟುಬಿಡಿ ಎಂದು ಗಂಡ ಹೆಂಡತಿಯನ್ನು ಮಾತನಾಡಲು ಬಿಟ್ಟು ಕ್ಷಮ ಹಾಗೂ ಶ್ಯಾಮಲ ಅಡುಗೆ ಕೋಣೆಗೆ ತೆರಳಿದರು. ಅಳಿಯಂದ್ರು ಮೊದಲೇ ತೀರ್ಮಾನ ಮಾಡಿದ್ರು ಅನಿಸುತ್ತೆ. 2 ತಿಂಗಳಿನ ನಂತರ ಅಮೃತಾಳನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ. ಅಳಿಯನಿಗಾಗಿ ಶಾವಿಗೆ ಪಾಯಸ ತಯಾರಿಸಿ ಬಿಸಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿಯುತ್ತಿದ್ದ ಶ್ಯಾಮಲ ಅಸಮಾಧಾನದಿಂದ ಹೇಳಿದರು. ಎಂತಕ್ಕಮ್ಮ ಈ ರೀತಿ ಹೇಳ್ತಾ ಇದ್ದೀರಾ? ಬೇಯಿಸಿಟ್ಟಿದ್ದ ತರಕಾರಿಗೆ ಮಸಾಲೆಯನ್ನು ಮಿಶ್ರಣ ಮಾಡಿದ ಕ್ಷಮ ಅಮ್ಮನನ್ನೇ ದಿಟ್ಟಿಸಿದಳು. ಮತ್ತಿನ್ನೇನು ಮಗಳೇ, ಅವತ್ತು ಅವರು ಕೈ ತುಂಬ ಹಣ ಕೊಟ್ಟಾಗ ಇಷ್ಟೊಂದು ಹಣ ಯಾಕೆ ಕೊಟ್ಟರು ಅಂತ ಅರ್ಥ ಆಗಿರಲಿಲ್ಲ. ಆದರೆ ನೋಡು, ಹೆಂಡತಿ ಮಗುವಿಗೆ 2 ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಮೊದಲೇ ಯೋಚಿಸ್ಕೊಂಡು ಅಷ್ಟು ಮಾತ್ರ ಕೊಟ್ಟಿದ್ದಾರೆ. ಅಳಿಯನ ಜಿಪುಣತನ ಅವರ ಮನಸ್ಸಿಗೆ ಬೇಸರ ತರಿಸಿತ್ತೆಂದು ಅವರ ಮಾತಿನಲ್ಲಿಯೇ ತಿಳಿಯುತ್ತಿತ್ತು. ಅಮ್ಮ, ಸ್ವಲ್ಪ ನಿಧಾನದಲ್ಲಿ ಮಾತನಾಡಿ. ಅವರಿಬ್ಬರು ಕೋಣೆಯಲ್ಲಿಯೇ ಇದ್ದಾರೆ. ಬಾಗಿಲನ್ನು ಮುಂದಕ್ಕೆ ಹಾಕಿಕೊಂಡಿದ್ದಾರೋ ಇಲ್ಲವೋ. ನಮ್ಮ ಮಾತೇನಾದರೂ ಅವರ ಕಿವಿಗೆ ಬಿದ್ದರೆ ಕ್ಷಣಗಳ ಹಿಂದೆ ನೋಡಿದ್ರಲ್ಲ ಅವರ ವಿಶ್ವರೂಪ. ಬಳಿಕ ನಾವು ಬೇಸರಿಸಿಕೊಳ್ತೇವೆ ಅಂತ ನಗುವಿನ ಸೋಗು ಹಾಕಿ ಮಾತನಾಡಿದ್ರಷ್ಟೆ. ನಿನ್ನ ಮಾತು ನಿಜ ಮಗಳೇ. ಆತನ ಸೌಮ್ಯವಾದ ಮುಖ ನೋಡಿ ಅಷ್ಟೊಂದು ಕೋಪಿಷ್ಟ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೇಗೋ ಅಮೃತಾಳ ವಿಷಯದಲ್ಲಿ ಆ ರೀತಿ ನಡೆದುಕೊಳ್ಳದೆ ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು. ಶ್ಯಾಮಲ ಸಣ್ಣದೊಂದು ನಿಟ್ಟುಸಿರು ಬಿಟ್ಟರು. ಕ್ಷಮ ಹಾಗೂ ಶ್ಯಾಮಲ ಇಬ್ಬರು ಸೇರಿ ಅವಿನಾಶನಿಗೆ ಊಟ ಬಡಿಸಿ ಉಪಚರಿಸಿದರು. ಅವಿನಾಶ ಒಂದು ದಿನ ಪೂರ್ತಿ ಮನೆಯಲ್ಲಿಯೇ ಇದ್ದರೂ ಯಾರೊಬ್ಬರೂ ಕೂಡ ಕೃಷ್ಣ ಹಾಗೂ ಕ್ಷಮಳ ಸ್ನೇಹದ ವಿಚಾರವನ್ನಾಗಲಿ ಅಥವಾ ಅವನಿಂದ ಪಡೆದ ಸಹಾಯವನ್ನಾಗಲಿ ಅವಿನಾಶನ ಬಳಿ ಮಾತನಾಡಲಿಲ್ಲ. ಅಮೃತಾಳಿಗೆ ಗಂಡನ ಸನಿಹವಿದ್ದಾಗ ಬೇರಾವ ವಿಚಾರವೂ ತಲೆಯಲ್ಲಿರಲಿಲ್ಲ. ಆದರೆ ಕ್ಷಮ ಹಾಗೂ ಶ್ಯಾಮಲಾರಿಗೆ ನೆನಪಿದ್ದರೂ ಕೃಷ್ಣನ ವಿಷಯವನ್ನು ಅವಿನಾಶನ ಬಳಿ ಹೇಳುವ ಮನಸ್ಸಾಗಲಿ ಉತ್ಸಾಹವಾಗಲಿ ಇದ್ದಂತಿರಲಿಲ್ಲ. ಅಮೃತ ಮನೆಯಲ್ಲಿ ಇದ್ದ ಇಷ್ಟು ದಿನಗಳಲ್ಲಿ ಒಂದೇ ಒಂದು ದಿನವೂ ಕೂಡ ಮಗುವಿನ ಮುಖವನ್ನು ನೋಡದಿದ್ದ ದೀಪಕ್ ಇಂದು ಕೂಡ ಅವಳು ಗಂಡನೊಂದಿಗೆ ಹಿಂದಿರುಗುತ್ತಿದ್ದಾಳೆ ಎಂಬ ವಿಷಯ ತಿಳಿದು ಮಗುವನ್ನು ನೋಡುವುದಿರಲಿ, ಒಡ ಹುಟ್ಟಿದ ಅಕ್ಕನ ಬಗೆಗೂ ವಿಚಾರಿಸುವ ಸಂಯಮ ತೋರಲಿಲ್ಲ. ಮದುವೆಯಾಗಿ ಗಂಡನ ಜೊತೆ ಹೋಗುವ ದಿನ
ಕಣ್ಣಲ್ಲಿ ಒಂದು ತೊಟ್ಟು ನೀರು ಹಾಕದ ಅಮೃತಾಳ ಕಣ್ಣುಗಳು ಅವಳಿಗರಿವಿಲ್ಲದೆಯೇ ತುಂಬಿದವು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಸುಕಂದನನ್ನು ನೋಡಿಕೊಂಡು ಗಂಡನೊಂದಿಗೆ ಹೇಗೆ ಸಂಸಾರ ನಿಭಾಯಿಸ್ತಾಳೋ. ಮನದಲ್ಲಿ ಭಯಗೊಂಡಿದ್ದ ಶ್ಯಾಮಲ ಮಗಳಿಗೆ ಕಿವಿ ಮಾತುಗಳನ್ನು ಹೇಳಿದರು. ಅಮೃತಾಳ ಕಣ್ಣೀರನ್ನು ಒರೆಸಿದ ಕ್ಷಮ, ನೀನೇನು ಹೆದರಬೇಡ, ನಿನ್ನನ್ನು ನೋಡಬೇಕು ಅನ್ನಿಸ್ದಾಗ ನಾನು ಅಮ್ಮನನ್ನು ಕರ್ಕೊಂಡು ನಿನ್ನಲ್ಲಿಗೆ ಬಂದು ಬಿಡ್ತೇನೆ. ನೀನು ಕೂಡ ನಿನ್ನವರಿಗೆ ಸಮಯ ಸಿಕ್ಕಾಗ ಮನೆಗೆ ಬಂದು ಹೋಗಿ ಮಾಡ್ತಾ ಇರು. ನಿನಗೆ ಏನೇ ಕಷ್ಟದ ಸಂದರ್ಭ ಬಂದರೂ ನನಗೆ ಕಾಲ್ ಮಾಡೋದನ್ನು ಮರಿಬೇಡ. ನಿನ್ನ ಪಾಲಿಗೆ ನಿನ್ನ ಈ ಅಕ್ಕ ಯಾವಾಗಲೂ ಇದ್ದೇ ಇರ್ತಾಳೆ. ತಂಗಿಗೆ ಸಾಂತ್ವನ ಹೇಳಿ ಅವಿನಾಶನ ಬಳಿ ಬಂದವಳು, ಅವಿನಾಶ್, ಅದು ನಿಮ್ಮದು ರಾಯಚೂರು ಅಂತ ಅಷ್ಟೇ ತಿಳಿದಿರೋದು. ಅಲ್ಲಿ ನಿಮ್ಮ ಮನೆ ಎಲ್ಲಿ ಬರ್ತದೆ? ವಿಳಾಸ ಕೊಟ್ಟರೆ ನನಗೆ ಸಮಯ ಸಿಕ್ಕಾಗ ಬರ್ತೇನೆ ಎಂದಳು. ಅವಿನಾಶ ಮಾತನಾಡುವ ಮುನ್ನವೇ ಮನೆಯ ಹೊರಗಡೆ ಕಾರಿನ ಹಾರನಿನ ಶಬ್ದ ಅವರ ಮಾತಿಗೆ ಅಲ್ಪ ವಿರಾಮವಿಟ್ಟಿತು. ಬಸ್ ಸ್ಟಾಪ್ ತನಕ ಹೋಗೋದಕ್ಕೆ ಟ್ಯಾಕ್ಸಿ ಬುಕ್ ಮಾಡಿದ್ದೆ, ಅದೇ ಬಂದಿರ್ಬೋದು. ನಾನು ಸಾಮಾನುಗಳನ್ನೆಲ್ಲ ಟ್ಯಾಕ್ಸಿಲಿ ಇಟ್ಟು ಬರ್ತೀನಿ ಎಂದವನು ಒಂದೊಂದೇ ಚೀಲಗಳನ್ನು ಕಾರಿನಲ್ಲಿ ತುಂಬಿಸತೊಡಗಿದನು. ಅಷ್ಟರವರೆಗೂ ಬೆಚ್ಚಗೆ ನಿದ್ರಿಸುತ್ತಿದ್ದ ಮಗು ಕಾರಿನ ಹಾರನ್ ಶಬ್ದಕ್ಕೆ ಬೆಚ್ಚಿ ಬಿದ್ದು ಅಳತೊಡಗಿತ್ತು. ಮಗುವನ್ನು ಎತ್ತಿಕೊಂಡು ಸಮಾಧಾನ ಮಾಡಿದ ಕ್ಷಮ ಎದೆಗಪ್ಪಿ ಮುದ್ದಿಸಿದಳು. ಅಳುತ್ತಿದ್ದ ಮಗು ಅವಳ ಕೈಗಳಲ್ಲಿ ಪುನಃ ನಿದ್ರೆಗೆ ಜಾರಿತು. ಅಮೃತ, ಸಮಯ ಆಗುತ್ತೆ, ಹೊರಡೋಣ. ಅವಿನಾಶ ಮನೆಯವರೆಲ್ಲರಿಗೂ ತಿಳಿಸಿ ಕಾರಿನಲ್ಲಿ ಕುಳಿತನು. ತನ್ನ ಕೈಯಲ್ಲಿದ್ದ ಮಗುವನ್ನು ಅಮೃತಾಳ ಕೈಗೆ ರವಾನಿಸಿದ ಕ್ಷಮ ಕಡೆಯ ಬಾರಿ ಎಂಬಂತೆ ಮಗುವಿನ ಹಣೆಗೊಂದು ಸಿಹಿ ಮುತ್ತನಿಟ್ಟಳು. ನಾನು ಹೋಗಿ ಬರ್ತೇನೆ ದೀಪು, ಅಮ್ಮನಿಗೆ ನೋವು ಕೊಡಬೇಡ, ಅವರು ಹೇಳಿದ ಮಾತುಗಳನ್ನು ಕೇಳು ಎಂದು ಕೋಣೆಯಲ್ಲಿಯೇ ಬೆಚ್ಚಗೆ ಮಲಗಿದ್ದ ದೀಪಕ್ನನ್ನು ಹೊರಗಿನಿಂದಲೇ ಕೂಗಿ ಬುದ್ಧಿ ಮಾತುಗಳನ್ನು ಹೇಳಿದ ಅಮೃತ ಅಕ್ಕ ಅಮ್ಮನನ್ನು ತಬ್ಬಿ ಭಾರವಾದ ಮನಸ್ಸಿನಿಂದ ಕಾರಿನಲ್ಲಿ ಕುಳಿತಳು. ಕೆಲವೇ ಕ್ಷಣಗಳಲ್ಲಿ ಟ್ಯಾಕ್ಸಿ ಮಂಗಳೂರು ಬಸ್ಸು ನಿಲ್ದಾಣದತ್ತ ಹೊರಟಿತು. ಕಾರು ಕಣ್ಮರೆಯಾಗುವವರೆಗೂ ಬಾಗಿಲ ಬಳಿಯಲ್ಲಿಯೇ ನಿಂತು ನೋಡುತ್ತಿದ್ದ ಕ್ಷಮಾಳಿಗೆ ಏನನ್ನೋ ಕಳೆದುಕೊಂಡಂತಾಗಿ ದುಃಖ ಉಮ್ಮಳಿಸಿ ಬಂದಿತು. ಶ್ಯಾಮಲ ಮಗಳ ಅಂತರಾಳವನ್ನು ಅರಿತು ಅವಳನ್ನು ಸಮಾಧಾನಪಡಿಸಿ ಒಳ ಕರೆದುಕೊಂಡು ನಡೆದರು. ಮಧ್ಯಾಹ್ನದ ಊಟದ ಸಮಯಕ್ಕೆ ಸರಿಯಾಗಿ ದೀಪಕ್ ತನ್ನ ಕೋಣೆಯಿಂದ ಹೊರಬಂದಿದ್ದನು. ದೀಪು, ಬರ್ತಾ ಬರ್ತಾ ನಿನ್ನ ಸೋಂಬೇರಿತನ ಜಾಸ್ತಿ ಆಗ್ತಾ ಇದೆ. ಆಲಸ್ಯಂ ಹಿ ಮನುಷ್ಯಣಂ ಶರೀರಸ್ಥೋ ಮಹಾನ್ ರಿಪು. ಜಡ ಸ್ವಭಾವವೇ ಮಾನವನ ಶತ್ರು ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಇದರಿಂದ ದೇಹದ ಮೇಲಷ್ಟೇ ಅಲ್ಲ, ಮನಸ್ಸಿನ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ನೆನಪಿರಲಿ. ಮೊದಲೆಲ್ಲ ಅಕ್ಕನ ಭಯದಿಂದ ಕಾಲೇಜಿಗೆ ಹೋಗೋ ನಾಟಕವನ್ನಾದರೂ ಮಾಡ್ತಾ ಇದ್ದೆ. ಈಗಂತೂ ಕೋಣೆ ಬಿಟ್ಟು ಹೊರಗೆ ಬರೋದಿಲ್ಲ. ಒಮ್ಮೊಮ್ಮೆ ಹೊರಗೆ ಹೋದರೆ 2-3 ದಿನ ಮನೆಯನ್ನೇ ಸೇರೋದಿಲ್ಲ. ನಿನಗಂತೂ ಇದು ಹಾಸ್ಟೆಲ್ ಆಗೋಗಿದೆ. ಪುಂಡ ಪೋಖ್ರಿಗಳ ಸ್ನೇಹ ಮಾಡಿ ಹಾಳಾಗೋಗಿದ್ಯಾ. ಹೀಗೆ ಆದರೆ ಮುಂದೆ ನಿನ್ನ ಜೀವನ ಹೇಗೆ ಅಂತ ಯೋಚನೆ ಮಾಡಿದ್ಯಾ? ನೀನು ಮನೆಯಲ್ಲಿ ಇದ್ರೂ ಒಂದೇ, ಇರ್ದಿದ್ರೂ ಒಂದೇ. ಬಹಳ ದಿನಗಳ ನಂತರ ನಿನ್ನ ಭಾವ ಮನೆಗೆ ಬಂದಿದ್ರು. ಕೊನೆ ಪಕ್ಷ ಒಂದು ಸಲ ಆದರೂ ಕೋಣೆಯಿಂದ ಹೊರಗೆ ಬಂದು ಅವರನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸ್ಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ನೀನು ಹೀಗೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದರೆ ನೋಡಿದವರು ಏನು ತಿಳ್ಕೊಳ್ತಾರೆ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ನಿನಗೆ ಇಲ್ವಾಯ್ತಲ್ಲ. ತಟ್ಟೆಯ ಮುಂದೆ ಕುಳಿತಿದ್ದ ಮಗನನ್ನು ಶ್ಯಾಮಲ ತರಾಟೆಗೆ ತೆಗೆದುಕೊಂಡರು. ಅಮ್ಮ, ನೀನು ಯಾವಾಗಲೂ ಇದೇ ರಾಗವನ್ನು ಹಾಡಬೇಡ. ಹೊಸ ರಾಗ ಯಾವುದಾದ್ರೂ ಇದ್ದರೆ ಹಾಡು. ಇದನ್ನೇ ಕೇಳಿ ಕೇಳಿ ನನಗಂತೂ ಬೋರ್ ಆಗಿ ಹೋಗಿದೆ. ಯಾವಾಗಲೂ ಕೋಣೆಯಲ್ಲಿ ಕುಳಿತುಕೊಂಡು ಏನು ಮಾಡ್ತಾ ಇರ್ತೀಯ ಅಂತ ಕೇಳ್ತೀಯಲ್ಲ. ಹೊರಗೆ ಹೋಗಿ ಎಂತ ಮಾಡಲಿ ಹೇಳು? ಕೈಯಲ್ಲಿ ಒಂದೇ ಒಂದು ಬಿಡಿಗಾಸು ಇಲ್ಲ. ನನ್ನ ಸ್ನೇಹಿತರೆಲ್ಲ ಕೈ ತುಂಬ ಹಣ ತೆಗೆದುಕೊಂಡು ಬರುವಾಗ ನಾನು ಮಾತ್ರ ಅವರು ಕೊಡಿಸಿದ್ದನ್ನು ಎಷ್ಟು ದಿನ ಅಂತ ತಿನ್ನೋದು? ಅದಕ್ಕೆ ನಾನೀಗ ಅವರೊಡನೆ ಸೇರೋದೇ ಅಪರೂಪವಾಗಿದೆ. ಅಮ್ಮನಿಂದ ಅಷ್ಟು ಬೈಗುಳ ತಿಂದ ಮೇಲೂ ಅವನಿಗೆ ಬುದ್ಧಿ ಬಂದಂತೆ ಕಾಣಲಿಲ್ಲ. ದೀಪು, ನೀನು ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳೋದು ನಿನ್ನ ಆ ಮನೆ ಹಾಳು ಸ್ನೇಹಿತರೊಂದಿಗೆ ಸೇರಿಕೊಂಡು ಮೋಜು ಮಸ್ತಿ ಮಾಡು ಅಂತ ಅಲ್ಲ. ನೀನೇನು ಇನ್ನೂ ಚಿಕ್ಕವನಲ್ಲ. ಮುಖದ ಮೇಲೆ ಮೀಸೆ ಮೂಡಿ 4-5 ವರ್ಷಗಳೇ ಆಗೋಯ್ತು. ತಲೆಗೆ ವಿದ್ಯೆ ಅಂತೂ ಹತ್ತಲಿಲ್ಲ. ಹೋಗಲಿ, ಇರೋ ಬುದ್ಧಿಯನ್ನೇ ಉಪಯೋಗಿಸ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಕೆಲಸವನ್ನಾದರೂ ನೋಡ್ಕೊ. ಕೆಲಸಕ್ಕೆ ಸೇರಿ ನೀನು ನನ್ನನ್ನೇನು ನೋಡ್ಕೊಳ್ಳೋದು ಬೇಡ.
ನನ್ನ ಮಗಳು ಇರೋವರೆಗೂ ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಆದರೆ ನಿನಗೂ ಒಂದು ಒಳ್ಳೆ ಕೆಲಸ ಸಿಕ್ಕು, ಕೈ ತುಂಬ ಸಂಬಳ ತಗೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ನಿನ್ನ ಖರ್ಚುಗಳನ್ನೆಲ್ಲ ನೀನೇ ನಿಭಾಯಿಸಿಕೊಳ್ಳುವಂತಾದರೆ ನನಗೆ ಎಷ್ಟೋ ಸಮಾಧಾನ ಎಂದು ನಿಡುಸುಯ್ದರು. ಕ್ಷಮ ಊಟಕ್ಕೆ ಅಣಿ ಮಾಡಿ ತಟ್ಟೆಗೆ ಅನ್ನ ಬಡಿಸಿದರೂ ಅಮ್ಮ ಮಗನ ಮಾತಿನ ಜಟಾಪಟಿ ಎಗ್ಗಿಲ್ಲದೆ ಸಾಗುತ್ತಲೇ ಇತ್ತು. ಅಮ್ಮ, ನಾನು ಇರೋದೇ ಹೀಗೆ, ನನ್ನನ್ನು ಯಾರಿಂದಲೂ ಬದಲಾಯಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ನೀನೇ ಹೇಳ್ತಾ ಇರ್ತೀಯಲ್ಲ. ನನಗೆ ಬದಲಾಗಲಿಕ್ಕೂ ಇಷ್ಟ ಇಲ್ಲ. ನಾನು ಈಗ ಹೇಗಿದ್ದೀನೋ ಹಾಗೆ ಇರಲಿಕ್ಕೆ ನನಗಿಷ್ಟ. ಅಮೃತ ಈ ಮನೇಲಿದ್ದಾಗ ಅವಳ ಮೊಬೈಲ್ ಫೋನ್ ಯೂಸ್ ಮಾಡಿಕೊಂಡು ಹೇಗೋ ಸಮಯ ಕಳೀತಿದ್ದೆ. ಹೋದಳು ಹೋದ್ಲು. ಅವಳ ಫೋನನ್ನಾದರೂ ನನಗೆ ಕೊಟ್ಟು ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮುಂದೆ ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ನಾನು ಮೊದಲೇ ಟೆನ್ಷನ್ನಲ್ಲಿ ಇದ್ದೇನೆ. ಈಗ ನನಗೆ ತುಂಬ ಹಸಿವಾಗ್ತಾ ಉಂಟು. ಊಟ ಮಾಡಲೋ ಅಥವಾ ಎದ್ದು ಕೋಣೆಗೆ ಹೋಗಿ ಮಲಗಿಕೊಳ್ಳೋ ಎಂದು ಉದಾಸೀನತೆ ತೋರಿದನು. ಅಮ್ಮನಿಂದ ಬೈಗುಳ ತಿಂದು ತಿಂದು ಅವನ ಮೆದುಳು ಮರಗಟ್ಟಿ ಹೋಗಿತ್ತು. ಈ ನಾಟಕಕ್ಕೇನು ಕಡಿಮೆ ಇಲ್ಲ. ಈಗ ಒಳಗೋಗಿ ಮಲಗೋದು, ನಾವೆಲ್ಲ ಆ ಕಡೆ ಹೋಗ್ತಿದ್ದಾಗೆ ಅಡುಗೆ ಕೋಣೆಗೆ ಹೋಗಿ ಊಟ ಹಾಕ್ಕೊಂಡು ತಿನ್ನೋದು ನಮಗೆಲ್ಲ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಿನಗೆ ಬುದ್ಧಿ ಹೇಳೋದು ಒಂದೇ, ಬಂಡೆಕಲ್ಲಿಗೆ ತಲೆ ಚೆಚ್ಕೊಳ್ಳೋದು ಒಂದೇ. ಶ್ಯಾಮಲ ಮಗನ ಕಳ್ಳ ಬುದ್ಧಿಯನ್ನು ಎತ್ತಾಡಿದಾಗ ಅವನಿಗೆ ನಾಚಿಕೆ ಎನಿಸಿ ಸುಮ್ಮನೆ ಕುಳಿತು ಮಾತನಾಡದೆ ಊಟ ಮುಗಿಸಿ ಮೇಲೆದ್ದನು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.